ಕರೆ ನಮಸ್ಕಾರ. ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಂದರೆ HLB ಅಂದರೆ ಹೌಸ್ ಲಿಸ್ಟಿಂಗ್ ಬ್ಲಾಕು, HLO ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್, SE ಅಂದರೆ ಸೆಲ್ಫ್ ಎನ್ಯುಮರೇಷನ್, HOF ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ. ನೀವು ಜನಗಣತಿ ಕಾರ್ಯಕ್ಕೆ ಸೆಲೆಕ್ಟ್ ಆಗಿದ್ದರೆ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕು. ಅದರ ವರ್ಷನ್ನು 12 ಅಥವಾ 12ಕ್ಕಿಂತ ಜಾಸ್ತಿ ಇರಬೇಕು. ಅಥವಾ ನಿಮ್ಮದು ಆ್ಯಪಲ್ ಫೋನ್ ಆದರೆ iOS ವರ್ಷನ್ ಆದರೆ 14 ವರ್ಷನ್ಗಿಂತ ಜಾಸ್ತಿ ಇರಬೇಕು. ಅದರಲ್ಲಿ ರ್ಯಾಮ್ ಕೆಪಾಸಿಟಿ 6 GB ಎಬೋವ್ ಇರಬೇಕು. ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡು ಆಫೀಸಿಂದ ಕಳಿಸಿರ್ತಾರೆ, ಅದನ್ನು ನೀವು ಇಟ್ಕೊಂಡಿರ್ಬೇಕು. ನಿಮಗೆ ಇಲ್ಲಿ ಕೆಲವು ಸಲಹೆಗಳಿದ್ದಾವೆ. ನಿಮ್ಮ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರ್, ಆ್ಯಪಲ್ ಫೋನ್ ಯೂಸ್ ಮಾಡ್ತಾ ಇದ್ದರೆ ಆ್ಯಪಲ್ ಆ್ಯಪ್ ಸ್ಟೋರು, ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಗೂಗಲ್ ಪ್ಲೇಸ್ಟೋರ್. ಸಾಮಾನ್ಯವಾಗಿ ಬಹುತೇಕ ಎಲ್ಲರೂ ಗೂಗಲ್ ಪ್ಲೇಸ್ಟೋರಿಂದನೇ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈಗ ಅಪ್ಡೇಟ್ ಮಾಡ್ತಾ ಇರ್ಬೇಕು ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅದು ಅವಾಗವಾಗ ಅಪ್ಡೇಟ್ ಕೇಳ್ತಾ ಇರುತ್ತೆ. ಅಪ್ಡೇಟ್ ಮಾಡ್ಕೊಂಡು ಅವಾಗವಾಗ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲೇ ಅಪ್ಡೇಟ್ ಮಾಡಬೇಕು. ಇಲ್ಲ ಆ್ಯಪಲ್ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ್ಯಪಲ್ ಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಬೇಕು. ನೀವು ಈ ಆ್ಯಪನ್ನು ಒಂದೇ ಡಿವೈಸ್ನಲ್ಲಿ ಲಾಗಿನ್ ಆಗ್ರಿ, ಬೇರೆ ಡಿವೈಸ್ನಲ್ಲಿ ಲಾಗಿನ್ ಆಗಬೇಡ್ರಿ. ಒಂದೇ ಡಿವೈಸ್ ಅಂದರೆ ಒಂದೇ ಫೋನು, ಬೇರೆಯವ್ರ ಫೋನ್ನಲ್ಲಿ ಲಾಗಿನ್ ಆಗೋಕ್ಕೆ ಹೋಗಬೇಡ್ರಿ. ನಂತರ ಓನ್ಲಿ ರಿಜಿಸ್ಟರ್ ದಿ ಡಿವೈಸ್ ಫಾರ್ ಒನ್ ಯೂಸರ್ ID ಲಾಗಿನ್ ಅಂದರೆ ಒಂದು ಫೋನ್ನಲ್ಲಿ ಒಬ್ಬರದು ಮಾತ್ರ ಮಾಡಿರಿ, ಇಬ್ಬರು ಎನ್ಯುಮರೇಟರ್ ಕೆಲಸನ ಮಾಡೋಕ್ಕೆ ಹೋಗಬೇಡ್ರಿ. ಸೆಕ್ಯೂರಿಟಿಗೋಸ್ಕರ ಅದೇನು ನಿಮಗೆ ಪಾಸ್ವರ್ಡ್ ಒದಗಿಸಿರ್ತಾರೆ ಅದನ್ನು ನೀವು ಮಾಡಿಫೈ ಮಾಡ್ಕೋಬಹುದು. ಡಿಫಾಲ್ಟ್ ಪಾಸ್ವರ್ಡ್ ಅಂದರೆ ಅವರು ಸೆಟ್ ಮಾಡಿ ನಿಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಪಾಸ್ವರ್ಡ್ನ ನೀವು ಸೆಕ್ಯೂರಿಟಿಗೋಸ್ಕರ ಮಾಡಿಫೈ ಮಾಡ್ಕೊಂಡ್ರೆ ಚೆನ್ನಾಗಿ. ನಿಮಗೆ ಏನು ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಲಾಟ್ ಆಗಿದೆ ಅಲ್ಲಿಗೆ ನೀವು ಹೋಗಬೇಕು. ಅಕ್ಯುರೇಟಾಗಿ ಅದೇ ಲೊಕೇಶನ್ ನೋಡಿ, ನಿಮ್ಮ ಸ್ಕ್ರೀನ್ನಲ್ಲಿ ಏನು ಲೊಕೇಶನ್ ಕಾಣ್ತಾ ಇದೆ ಆ ಲೊಕೇಶನ್ಗೆ ನೀವು ಹೋಗಬೇಕು. ಜೊತೆಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ನಲ್ಲಿ ಯಾವ ಒಂದು ಬ್ಲಾಕಿಗೆ, ಯಾವ ಏರಿಯಾಕ್ಕೆ, ಯಾವ ಊರಿಗೆ ನಿಮಗೆ ಅಪಾಯಿಂಟ್ ಆಗಿದೆ ಆ ಏರಿಯಾಕ್ಕೆ ನೀವು ಕರೆಕ್ಟಾಗಿ ಲೊಕೇಶನ್ ನೋಡಿಕೊಂಡು ಹೋಗಬೇಕು. ಲೊಕೇಶನ್ನಿನ ಏನಾರ ಸಮಸ್ಯೆ ಬಂತು ನಿಮಗೆ ಅಂದರೆ ನಿಮ್ಮ ಚಾರ್ಜ್ ಆಫೀಸರ್ಗೆ ನೀವು ಟಚ್ ಮಾಡಬೇಕು, ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ನಿಮಗೆ ಸೂಪರ್ವೈಸರ್ ಕಾಂಟ್ಯಾಕ್ಟ್ ಇರ್ತಾರೆ, ಸೂಪರ್ವೈಸರ್ಗೆ ಕಾಂಟ್ಯಾಕ್ಟ್ ಮಾಡಿಸಿದ್ರೆ ಅವರು ಚಾರ್ಜ್ ಆಫೀಸರ್ಗೆ ಕಾಂಟ್ಯಾಕ್ಟು ಮಾಡ್ಕೊತಾರೆ. ಚಾರ್ಜ್ ಆಫೀಸರ್ ಅಂದರೆ ನಿಮಗೆ ಅಪಾಯಿಂಟ್ ಮಾಡಿರ್ತಕ್ಕಂಥ ಒಂದು ಅಧಿಕಾರಿ ಇರ್ತಾರೆ. ಅವರು ಕಂಪ್ಯೂಟ್ರಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಅವರೇ ಅಪ್ಡೇಟ್ ಮಾಡೋದು. ಆಮೇಲೆ ಅಥವಾ ನಿಮಗೆ ಏನಾದರೂ ಲೊಕೇಶನ್ ಡೀಟೇಲ್ಸು ನಿಮಗೆ ಆ ಮೊಬೈಲಲ್ಲಿ ಸರಿಯಾಗಿ ತೋರಿಸ್ತಿಲ್ಲ, ಟೆಕ್ನಿಕಲ್ ಇಶ್ಯೂಸ್ ಬಂದು ಅಂದರೆ ರಿಜಿಸ್ಟರ್ ಯುವರ್ ಮೊಬೈಲ್ ಡಿವೈಸ್, ಇನ್ನೊಂದು ಸಾರಿ ರಿಜಿಸ್ಟ್ರ್ ಆಗ್ಬೋದು. ರಿಜಿಸ್ಟರ್ ಡಾಟಾ ಲಾಸ್ ಆಗಬಾರ್ದು ಅಂದರೆ ನೀವು ಸಿಂಕ್ ಮಾಡ್ತಾ ಇರಬೇಕು. ಯಾವಾಗ ಎವ್ರಿ 10 to 15 ರೆಕಾರ್ಡ್ಸ್, ಒಂದು 10 ರಿಂದ 15 ಮನೆಗಳ ಆಗ್ತಾ ಅದನ್ನು ಡಾಟಾವನ್ನು ಸಿಂಕ್ ಮಾಡಿ ನೆನಪಿನಲ್ಲಿ ಇಟ್ಕೊಳ್ರಿ. ರಿಮೆಂಬರ್, ಡೋಂಟ್ ಶೇರ್ ಅಂದರೆ ಯಾರಿಗೂ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಕೊಡಬೇಡ್ರಿ. ನೀವು ಸೆನ್ಸಸ್ ಕೆಲಸ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಡಿವೈಸನ್ನು ಅನ್ಆಥರೈಸ್ಡ್ ಇಂಡಿವಿಜುವಲ್ಸ್ ಅಥವಾ ಪರ್ಸನ್ಸ್ ಅವರಿಗೆ ಕೊಡಬೇಡ್ರಿ. ಆಮೇಲೆ ಅವರಿಂದ ದೂರ ಇಡ್ರಿ, ನಿಮ್ಮ ಮೊಬೈಲನ್ನು ದೂರ ಇಡ್ರಿ. ಮತ್ತು ಅವರೇನಾದರೂ ತಪ್ಪು ಎಂಟ್ರಿ ಮಾಡಿಗಿಡ್ಯಾರು. ನೀವು ಬಿಫೋರ್ ಬಿಗಿನಿಂಗ್ ಅಂದರೆ ನೀವು ಆ್ಯಕ್ಚುಯಲ್ ರೆಕಾರ್ಡ್ಸ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಟೇಕ್ ಕೇರ್ ಟು ಎಂಟರ್ ದಿ ಆ್ಯಂಟಿಸಿಪೇಟೆಡ್ ನಂಬರ್ ಆಫ್ ಸೆನ್ಸಸ್ ಹೋಮ್ಸ್ ಆ್ಯಂಡ್ ಹೌಸ್ ಹೋಲ್ಡ್. ಎಷ್ಟು ನಂಬರ್ ಆಫ್ ಸೆನ್ಸಸ್ ಹೋಮ್ಸ್ ಇದ್ದಾವೆ ಅನ್ನೋದನ್ನು ನೀವು ಎಂಟ್ರಿ ಮಾಡಿರಿ ಅಂತ ಹೇಳ್ತದೆ. ಡೋಂಟ್ ಫರ್ಗೆಟ್ ಟು ಚೆಕ್ ದಿ ಬಾಕ್ಸ್ ಟು ವೆರಿಫೈ ದಟ್ HLB ವಾಸ್ ಕಂಪ್ಲೀಟೆಡ್, ದೆನ್ ಸೈನ್ ದಿ ಬ್ಲ್ಯಾಂಕ್ ಸ್ಪೇಸ್ ಆ್ಯಂಡ್ ಕ್ಲಿಕ್ ಸೇವ್ ಆ್ಯಂಡ್ ಸಿಂಕ್. ಅಂದರೆ ಬಾಕ್ಸನ್ನು ಚೆಕ್ ಮಾಡೋದು ಮರಿಬೇಡ್ರಿ. ಅಂದರೆ HLB ಅಂದರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಕಂಪ್ಲೀಟ್ ಆಗಿದೆ ಅಂದಮೇಲೆ
ಸೈನ್ ಮಾಡಿರಿ, ಬ್ಲ್ಯಾಂಕ್ ಸ್ಪೇಸ್ನಲ್ಲಿ ಸೈನ್ ಮಾಡಿ ಮತ್ತು ಸೇವ್ ಅಂಡ್ ಲಿಂಕ್ ಕೊಡ್ರಿ. ಈ ಆ್ಯಪ್ನಲ್ಲಿ ನೀವು ಪ್ಯಾರಲಲ್ ಸ್ಪೇಸಸ್ ಆಗಲಿ, ಡ್ಯುಯಲ್ ಆ್ಯಪ್ಸ್ ಅಥವಾ ಆ್ಯಪ್ ಕ್ಲೋನಿಂಗ್, ಒಂದು ಆ್ಯಪು ಇನ್ನೊಂದು ಆ್ಯಪನ್ನು ಇದು ಮಾಡೋದು ಸೇರಿಸೋದಾಗಲಿ ಮಾಡಬಾರ್ದು. ಇದು ಡೇಂಜರಸ್ಸು. ಇದು ನಮ್ಗೆ ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ. ಆದರೂ ಕೂಡ ಯಾರು ಮಾಡ್ತಾರೋ ಇದು ಗೊತ್ತಿಲ್ಲ. ಟೆಕ್ನಿಕಲಿ ಇಂಪ್ರೂವ್ ಇರೋರು ಇದನ್ನು ಮಾಡ್ಬೋದು, ಆದರೆ ಇದು ಡೇಂಜರಸ್ಸು. ಇದು ಯು ಮೈಟ್ ಲೂಸ್ ದ ಡಾಟಾ. ನೀವು ಡಾಟಾ ಎಂಟ್ರಿ ಮಾಡಿರ್ತೀರಿ, ಅದು ಸಿಂಕ್ ಆಗಲ್ಲ, ಅದು ಡಾಟಾ ಇದಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಈ ಒಂದು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬೇಡ್ರಿ ನಿಮ್ಮ ಒಂದು ಡಿವೈಸ್ ಅಥವಾ ನಿಮ್ಮ ಒಂದು ಫೋನಿಂದ. ಆಗಾಗ ಅಪ್ಡೇಟ್ ಕೊಡ್ತಾಯಿರ್ರಿ. ಬೆಳಿಗ್ಗೆ ಎದ್ದ ಮೇಲೆ ಒಂದು ಸಾರಿ ಅಪ್ಡೇಟ್ ಕೊಡ್ರಿ, ಸಾಯಂಕಾಲ ಒಂದು ಸಾರಿ ಅಪ್ಡೇಟು ಕೊಡ್ತಾಯಿರ್ರಿ. ರಿಮೆಂಬರ್ ಅಂದರೆ ನೆನಪಿಡ್ರಿ, ನಿಮ್ಮ ಒಂದು ಪಾಸ್ವರ್ಡ್, ಡಿಫಾಲ್ಟ್ ಪಾಸ್ವರ್ಡ್ ಏನು ಕಳಿಸಿದ್ದಾರೆ ನಿಮಗೆ ನಿಮ್ಮ ಚಾರ್ಜ್ ಆಫೀಸರು, ನಿಮ್ಮ ಒಂದು ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಬಂದಿದೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ನೆನಪಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಿಮ್ಮ ಮಗನ ಹೆಸರು ಅಥವಾ ಮಗಳ ಹೆಸರು ಹಾಕಿ @12ನೋ ಅಥವಾ ನಿಮ್ಮ ಹೆಸರು ಹಾಕಿ @12ನೋ ನಿಮಗೆ ಪಾಸ್ವರ್ಡ್ ನೆನಪಿರ್ಬೇಕು. ಆ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಅವಾಯ್ಡ್ ಮೂವಿಂಗ್ ಫಾರ್ವರ್ಡ್ ವಿತ್ ಇನ್ಅಕ್ಯುರೇಟ್ ಲೊಕೇಶನ್ ಡೀಟೇಲ್ಸ್. ಅಂದರೆ ನಿಮ್ಮ ಲೊಕೇಶನ್ ಬಿಟ್ಟು ಬೇರೆ ಕಡೆ ಹೋಗೋದನ್ನು ಅವಾಯ್ಡ್ ಮಾಡಿ, ಅಂದರೆ ಹೋಗಬೇಡ್ರಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲನ್ನು ಚೇಂಜ್ ಮಾಡಬೇಡ್ರಿ. ಯಾವಾಗಂದರೆ ಅದೇನಾದರೂ ಮೊಬೈಲ್ ಕಳೆದೋಯ್ತು ಅಥವಾ ಏನಾದರೂ ಆಗಿ ಅದು ಸ್ಮ್ಯಾಶ್ ಆಯಿತು, ಯಾವುದಾದ್ರೂ ಒಂದು ಇದರಲ್ಲಿ ಕೆಳಗೆ ಬಿದ್ದು ಅದು ಕೆಲಸಕ್ಕೆ ಬರ್ದಂಗೆ ಆಯಿತು ಅಂದಾಗ ಮಾತ್ರ ಚಾರ್ಜ್ ಆಫೀಸರ್ಗೆ ತಿಳಿಸಿ ಅದನ್ನು ಚೇಂಜ್ ಮಾಡಬೇಕು. ಆಫ್ಟರ್ ಸೈನಿಂಗ್, ಡೋಂಟ್ ಫರ್ಗೆಟ್ ಟು ಟಿಕ್ ದ ಬಾಕ್ಸ್ ಆ್ಯಂಡ್ ಡೆಸಿಗ್ನೇಟ್ ದಿ ಕರೆಂಟ್ EB ಅಂದರೆ ಎನ್ಯುಮರೇಷನ್ ಬ್ಲಾಕ್ ಆ್ಯಸ್ ಕಂಪ್ಲೀಟೆಡ್. ಅಂದರೆ ಸೈನ್ ಮಾಡಿದ ಮೇಲೆ ಆ ಒಂದು ಬಾಕ್ಸ್ ಇರುತ್ತೆ, ಚೆಕ್ ಬಾಕ್ಸ್, ಅದನ್ನು ಟಿಕ್ ಮಾಡಿ ಡೆಸಿಗ್ನೇಟ್ ದ ಕರೆಂಟ್ EB ಆ್ಯಸ್ ಕಂಪ್ಲೀಟೆಡ್ ಅಂತ